ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 7 ಗಂಟೆ ಆಗೈತೆ ಸಂಜೆ. ನಮ್ಮವ್ವ ಅವರೆಕಾಯಿ ಬಿಡಿಸ್ಕೊಬಂದಿತ್ತು. ಅದನ್ನು ಸಾಂಬಾರು ಬೆಳಗ್ಗೆಗೆ ಮಾಡೋಣ, ನೆನೆ ಹಾಕ್ಬಿಟ್ಟು ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಈಗಲೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಏನಿಲ್ಲ, 1 ಗಂಟೆ ಒಳಗೆ ಅದನ್ನು ಸುಲಿದು ಬಿಸಿನೀರೊಳಗೆ ನೆನೆ ಹಾಕ್ಬಿಟ್ಟು ನೋಡಿ ಇಸುಕ್ತಾಯಿದ್ದೀವಿ. ನಾನು ನಮ್ಮವ್ವ ಬೇಳೆ ಮಾಡ್ತಾಯಿದ್ದೀವಿ. ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ. ಇಸ್ಕಿದ ಬೇಳೆ ಸಾಂಬಾರು ಮತ್ತು ಮುದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮತ್ತು ಇಸ್ಕಿದ ಬೇಳೆ ಸಾಂಬಾರಕ್ಕೆ ಶಾವಿಗೆ ಚೆನ್ನಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಲ್ಲ ಬೇಳೆ ಮಾಡಿ ಸಾಂಬಾರು ಮಾಡಿಬಿಡೋಣ ಅಂತ ಬೇಳೆ ಮಾಡ್ತಾಯಿದ್ದೀವಿ. ಇಸ್ಕಿದ ಬೇಳೆ ಸಾಂಬಾರು ನಿಮ್ಮ ಕಡೆ ಏನಂತಾರೆ ಹೇಳಿ, ಕಮೆಂಟ್ ಮಾಡಿ. ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಮುದ್ದೆ ಸಾಂಬಾರು, ಇಸ್ಕಿದ ಬೇಳೆ ಸಾಂಬಾರು. ಮತ್ತು ಇದ್ರದ್ದು ಸಿಪ್ಪೆ ಬರ್ತದಲ್ಲ, ಇದ್ರ ಸಿಪ್ಪೆನ ತಗೊಂಡೋಗಿ ದಾರಿಗೆ ಚೆಲ್ಲಬೇಕು ಅಂತಾರೆ. ಯಾಕೆ ಅಂದರೆ ಸಾಂಬಾರು ರುಚಿಯಾಗಿ ಬರ್ತದೆ, ದಾರಿಗೆ ಚೆಲ್ಲಬೇಕು ಅಂತ ಹೇಳ್ತಾರೆ. ಅದನ್ನು ತುಣಿದ್ರೆ ರುಚಿಯಾಗಿ ಬರ್ತದಂತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸಿಪ್ಪೆ ತಗೊಂಡೋಗಿ ದಾರಿಗೆ ಚೆಲ್ತಾಯಿದ್ದೀವಿ. ನೋಡಿ ಸಿಪ್ಪೆ ಇಲ್ಲ ಐತಲ್ಲ, ಇಸ್ಕಿದ್ದು ಮೇಲ್ಗಡೆ ಸಿಪ್ಪೆ, ಈ ಸಿಪ್ಪೆ ಎಲ್ಲನೂ ತಗೊಂಡೋಗಿ ನಮ್ಮನೆ ದಾರಿಗೆ ಚೆಲ್ಲೋಣ ಅಂದ್ಬಿಟ್ಟು ಚೆಲ್ಲಿದ್ರೆ ಸಾಂಬಾರು ತುಂಬ ಟೇಸ್ಟ್ ಬರ್ತದಂತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ನೋಡಿ ಈ ಸಿಪ್ಪೆ ತಗೊಂಡೋಗಿ ಇವಾಗ ದಾರಿಗೆ ಚೆಲ್ತೀವಿ, ನಮ್ಮನೆ ದಾರಿಗೆ. ನಮ್ಮನೆ ದಾರಿ ಇದು ಚೆಲ್ತಾಯಿದ್ದೀವಿ. ಹಾಗೆ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಅಂತ ತಿಳಿಸಿ, ಮಾಡ್ತೀನಿ. ಕಮೆಂಟ್ ಮಾಡಿ. ನೋಡಿ ಈ ಥರ ದಾರಿಲಿ ಸಿಪ್ಪೆ ಹಾಕಿ ನೀವು ಟ್ರೈ ಮಾಡಿ ಈ ಥರ. ನೋಡಿ ಮುದ್ದೆ ಇಸ್ಕಿದ ಬೇಳೆ ಸಾರು ನೋಡೋಕ್ಕೆ ಚೆನ್ನಾಗೈತೆ, ಟೇಸ್ಟಿನೂ ತುಂಬ ಚೆನ್ನಾಗೈತೆ. ಸಾಂಬಾರೊಳ್ಳೆ ಚೆನ್ನಾಗಿತ್ತು. ಇಸ್ಕಿದ ಬೇಳೆ ಸಾರು, ಮುದ್ದೆ, ಬಿಸಿ ಬಿಸಿ ಮುದ್ದೆ. ಹಾಗೆ ನೆಕ್ಸ್ಟು ಡೇನೂ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿದ್ದೀನಿ. ನೈಟ್ ಆಗಿತ್ತಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ಇದು ನೋಡಿ ಮನೆ ಮುಂದೆನೇ ಜೋಳ ಹಾಕಿದ್ದು ವಿಡಿಯೋ ಮಾಡಿದ್ನಲ್ಲ, ಅದ್ರದ್ದು ಸರಿ ಹೊಡಿತಾವ್ರೆ. ಅದ್ರದ್ದು ಒಂದು ವಿಡಿಯೋ ಇಲ್ಲಿ ಅಂದ್ಬಿಟ್ಟು ಹಾಕ್ತೆ. ಬೆಳಗ್ಗೆನೇ 6:30 ನಾನು 6:30 ಅಲ್ಲ, ಎಷ್ಟು 8 ಗಂಟೆ ಟೈಮ್ ಇದು. 8 ಗಂಟೆಯಲ್ಲಿ ಸರಿ ಹೊಡಿತಾವ್ರು ನೋಡಿ, ಮನೆ ಹತ್ರನೇ, ಮನೆ ಪಕ್ಕದಲ್ಲೇ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷ ತೋರಿಸ್ಬೇಕು. ಏನಂತಂದರೆ ನಮ್ಮೂರಲ್ಲಿ ನೀರಿಂದು ಇದಿರಲಿಲ್ಲ. ಮನೆ ಮುಂದಕ್ಕೂ ನಲ್ಲಿಗಳು ಇರಲಿಲ್ಲ. ಟ್ಯಾಂಕಲ್ಲೇ ಹೋಗ್ಬೇಕು, ಟ್ಯಾಂಕಲ್ಲೇ ಹಿಡ್ಕೊಂಬರ್ಬೇಕಾಯ್ತು ನೀರು. ನೋಡಿ ಈಗ ಎಲ್ಲ ಕಡೆ ನಲ್ಲಿ ಆಗೈತೆ. ನಮ್ಮೂರಿಗೆ ಬಂದಿರಲಿಲ್ಲ, ಈಗ ನಮ್ಮೂರಿಗೂ ಬಂತು. ನೋಡಿ ಮನೆ ಗಂಗೆ. ನಮ್ಮ ಮನೆ ಹತ್ರನೂ ಹಾಕೋರೆ. ನಾವು ಪೈಪ್ಲೈನ್ ಮಾಡಿಸಿದ್ದು ವಿಡಿಯೋ ಮಾಡಿದ್ನಲ್ಲ, ಅದು ಮಾಡಿಸಿದ್ದು 1 ವಾರಕ್ಕೆ ಹಾಕಿದ್ರು ನೋಡಿ. ಇನ್ನೂ ಜಾಯಿಂಟ್ ಏನು ಮಾಡಿಲ್ಲ, ಕಲೆಕ್ಷನ್ ಕೊಟ್ಟಿಲ್ಲ. ಇಷ್ಟು ಮಾಡಿ ಬಿಟ್ಟು ಹೋಗೋರೆ. ನೆನ್ನೆ ಮಾಡಿದ್ರೆ ಈ ಥರ ಒಂದೇ ದಿವಸಕ್ಕೆ, ಇನ್ನೂ ಕಲೆಕ್ಷನ್ ಕೊಟ್ಟಿಲ್ಲ. ವಿಡಿಯೋ ಮಾಡಿದ್ನಲ್ಲ, ಇದು ಪೈಪ್ಲೈನ್ ಮಾಡ್ತಾರೆ ಮನೆ ಹತ್ರ ನೀರಿಗೆ ಅಂತ ನೋಡಿ. ಇಲ್ಲಿ ಹಾಕ್ಸ್ಕೊಂಡಿದ್ದೀವಿ ಮನೆ ಮುಂದೆನೇ. ನಮಗೇನು ಅಷ್ಟು ಅವಶ್ಯಕತೆ ಇರಲ್ಲ. ಇದೇನು ಬಾಕ್ಸ್ ಬೇರೆ ಮಡ್ಗವ್ರೆ. ಕೇಳಿದ್ದಕ್ಕೆ ಮೀಟ್ರು ಬಾಕ್ಸ್ ಅಂತಾರೆ, ಏನೋ ಗೊತ್ತಿಲ್ಲ ಅದು. ಇದು ನೋಡಿ, ಇದು ಅವತ್ತು ಪೈಪ್ಲೈನ್ ಮಾಡಿದ್ವಲ್ಲ ಅದ್ರದ್ದು. ಅದಾದಮೇಲೆ ನಲ್ಲಿ ಹಾಕಕ್ಕೆ ಬಂದವ್ರು ನೋಡಿ.
ಹಾಗೆ ಇವತ್ತಿನ ವಾತಾವರಣವೂ ಸ್ವಲ್ಪ ಮೋಡ ಮುಚ್ಕೊಂಬಿಟ್ಟೈತೆ. ವಾತಾವರಣವೂ ಸರಿ ಇಲ್ಲ ಇವತ್ತು. ಬಿಸಿಲೇ ಬಂದಿಲ್ಲ ಇವತ್ತು. ಎಲ್ಲ ಮೋಡ ಮುಚ್ಕೊಂಬಿಟ್ಟೈತೆ ನೋಡಿ. ಮಳೆ ಬರಂಗೆ ಆಗ್ಬಿಡದೆ. ಬಿಸಿಲೇ ಇಲ್ಲ ಇವತ್ತು. ವಾತಾವರಣ ಹಂಗಾಗೈತೆ. ಈ ವಿಡಿಯೋ ಇಷ್ಟ ಆದರೆ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.